ಸ್ನೇಹಿತರೆ, ಇದನ್ನು ಕೇಳಿ. ನಿಮ್ಮ ದೇಹದಲ್ಲಿ ಏನೋ ಒಂದು ಬದಲಾವಣೆ ಆಗುತ್ತಿದೆ ಎಂದು ನಿಮಗೆ ಅನ್ನಿಸಿದೆಯೇ? ಬಹಳ ದಿನಗಳಿಂದ ನೀವು ಅನುಭವಿಸುತ್ತಿದ್ದ ಆಯಾಸ, ನೋವು, ಒತ್ತಡವು ಇವೆಲ್ಲ ಈಗ ಮೆಲ್ಲ ಮೆಲ್ಲ ಕಡಿಮೆಯಾಗುತ್ತಿದೆ ಎಂದು ನಿಮ್ಮ ಒಳಮನಸ್ಸು ಹೇಳುತ್ತಿದೆಯೇ? ಹೌದು, ಕನ್ಯಾ ರಾಶಿಯ ಪ್ರಿಯ ಜಾತಕರೇ, ಅದು ನಿಜ. ಅದು ಕೇವಲ ನಿಮ್ಮ ಭಾವನೆ ಅಲ್ಲ, ಅದು ಆಕಾಶದಲ್ಲಿ ನಡೆಯುತ್ತಿರುವ ಗ್ರಹಗಳ ಚಲನೆಯ ಸ್ಪಷ್ಟ ಸಂಕೇತ. ನೀವು ಈ ವಿಡಿಯೋ ನೋಡಲು ಶುರು ಮಾಡಿದ ಕ್ಷಣವೇ ಒಂದು ವಿಶೇಷ ಶಕ್ತಿ ನಿಮ್ಮ ಕಡೆಗೆ ಹರಿಯಲು ಶುರುವಾಗಿದೆ. ಇದು ಸಾಮಾನ್ಯ ಮಾಹಿತಿ ಅಲ್ಲ, ಇದು ನಿಮ್ಮ ಜೀವನದ ಒಂದು ನಿರ್ಣಾಯಕ ತಿರುವಿನ ಬಗ್ಗೆ ಇರುವ ಅಪರೂಪದ ಸತ್ಯ. ಹಾಗಾಗಿ ಎಲ್ಲ ಕೆಲಸ ಬಿಟ್ಟು ಮನಸ್ಸನ್ನು ಶಾಂತಗೊಳಿಸಿ ಒಂದು ಕ್ಷಣ ಇಲ್ಲೇ ಇರಿ. ಕನ್ಯಾ ರಾಶಿ ಎಂದರೆ ಅದೊಂದು ಅದ್ಭುತ ರಾಶಿ. ಆ ರಾಶಿಯ ಜನ ಮನಸ್ಸಿನಲ್ಲಿ ಎಷ್ಟು ಶಕ್ತಿ ಇದ್ದರೂ ದೇಹದ ಆರೋಗ್ಯ ವಿಷಯದಲ್ಲಿ ಮಾತ್ರ ಯಾವಾಗಲೂ ಒಂದಲ್ಲ ಒಂದು ಸವಾಲು ಇದ್ದೇ ಇರುತ್ತದೆ. ಅನೇಕ ಕನ್ಯಾ ರಾಶಿಯ ಜಾತಕರಿಗೆ ಜೀರ್ಣಶಕ್ತಿ ಸಮಸ್ಯೆ, ನರದ ತೊಂದರೆ, ಅತಿಯಾದ ಆಲೋಚನೆಯಿಂದ ಬರುವ ಮಾನಸಿಕ ಒತ್ತಡ ಇವು ಬಾಲ್ಯದಿಂದಲೇ ಅಂಟಿಕೊಂಡಿರುತ್ತವೆ. ಆದರೆ ಈಗ ಗ್ರಹಗಳ ಸ್ಥಿತಿ ಬದಲಾಗುತ್ತಿದೆ. ಆಕಾಶದಲ್ಲಿ ಒಂದು ಅಸಾಧಾರಣ ಪಲ್ಲಟ ನಡೆಯುತ್ತಿದೆ. ನೂರಾರು ವರ್ಷಗಳ ನಂತರ ಬರುವ ಒಂದು ವಿಶೇಷ ಗ್ರಹಸ್ಥಿತಿ ಈಗ ನಿಮ್ಮ ರಾಶಿಯನ್ನು ಸ್ಪರ್ಶಿಸುತ್ತಿದೆ. ಇದನ್ನು ನೀವು ಮಿಸ್ ಮಾಡಿಕೊಳ್ಳಬಾರದು. ಗುರು ಪೆಯರ್ಚಿ ಎಂದರೆ ಏನು ಎಂದು ನಿಮಗೆ ತಿಳಿದಿದೆಯೇ? ಗುರು ಎಂದರೆ ಬೃಹಸ್ಪತಿ, ಆ ದೇವಗುರು, ಜ್ಞಾನ ಮತ್ತು ಆರೋಗ್ಯದ ಕಾರಕ. ಅವನು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗುವಾಗ ಅದನ್ನು ಗುರು ಪೆಯರ್ಚಿ ಎನ್ನುತ್ತಾರೆ. ಈ ಬದಲಾವಣೆ ಕನ್ಯಾ ರಾಶಿಗೆ ಬಹಳ ಮಹತ್ವದ ಸಂದೇಶ ತರುತ್ತಿದೆ. ಗುರು ಈಗ ನಿಮ್ಮ ರಾಶಿಗೆ ಅನುಕೂಲಕರ ಸ್ಥಾನದಲ್ಲಿ ನಿಂತು ನಿಮ್ಮ ಶರೀರದ ಪ್ರತಿ ಭಾಗಕ್ಕೂ ಒಂದು ದಿವ್ಯ ಸಂರಕ್ಷಣೆ ನೀಡಲು ಸಿದ್ಧನಾಗಿದ್ದಾನೆ. ಆದರೆ ಈ ಶಕ್ತಿಯನ್ನು ಪಡೆಯಬೇಕಾದರೆ ನೀವು ಕೆಲವು ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಬೇಕು. ಅದನ್ನು ಮುಂದೆ ಹೇಳುತ್ತೇನೆ. ಆದರೆ ಮೊದಲು ಒಂದು ಮಾತು, ಈ ಗ್ರಹ ಪರಿವರ್ತನೆ ನಿಮ್ಮ ಜೀವನದಲ್ಲಿ 150 ವರ್ಷಗಳಿಗೊಮ್ಮೆ ಮಾತ್ರ ಬರುವ ಒಂದು ಅಪೂರ್ವ ಸ್ಥಿತಿ. ಇದನ್ನು ಸರಿಯಾಗಿ ಉಪಯೋಗಿಸಿಕೊಂಡರೆ ನಿಮ್ಮ ದೇಹ ಮತ್ತು ಮನಸ್ಸು ಸಂಪೂರ್ಣ ಹೊಸ ರೂಪ ತಾಳುತ್ತದೆ. ಶನಿಯ ಪ್ರಭಾವ ಕನ್ಯಾ ರಾಶಿಯ ಮೇಲೆ ಬಹಳ ಕಾಲದಿಂದ ಇದೆ. ಶನಿ ಎಂದರೆ ಕರ್ಮದ ದೇವರು. ಅವನು ನ್ಯಾಯ ನೀಡುತ್ತಾನೆ, ಆದರೆ ಮೆಲ್ಲ ಮೆಲ್ಲ. ಅವನ ಹಾದಿ ನಿಧಾನ, ಆದರೆ ಆಳವಾದದ್ದು. ಕನ್ಯಾ ರಾಶಿಯ ಅನೇಕ ಜಾತಕರು ಕಳೆದ ಕಾಲದಲ್ಲಿ ಶನಿಯ ಕಷ್ಟದ ದಶೆಯನ್ನು ಅನುಭವಿಸಿದ್ದಾರೆ. ಆರೋಗ್ಯ ಸಮಸ್ಯೆ, ಕೆಲಸದ ಒತ್ತಡ, ಮನೆಯ ತೊಂದರೆ ಇವೆಲ್ಲ ಒಟ್ಟಿಗೆ ಬಂದಂತೆ ಅನ್ನಿಸಿ ನಿಮ್ಮ ಒಳಗಡೆ ಒಂದು ದಣಿವು ಶೇಖರವಾಗಿತ್ತು. ಆದರೆ ಈಗ ಈ ನಿರ್ಣಾಯಕ ಸಮಯದಲ್ಲಿ ಶನಿ ತನ್ನ ನಿಲುವನ್ನು ಬದಲಿಸುತ್ತಿದ್ದಾನೆ. ಅವನ ದೃಷ್ಟಿ ಈಗ ನಿಮ್ಮ ಆರೋಗ್ಯದ ಮನೆಗೆ ಅನುಕೂಲಕರ ರೀತಿಯಲ್ಲಿ ಬೀಳುತ್ತಿದೆ. ಇದರರ್ಥ ಏನು ಗೊತ್ತೇ? ನಿಮ್ಮ ದೇಹ ಈಗ ಗುಣವಾಗಲು ಅಧಿಕಾರ ಪಡೆದಿದೆ. ನಿಮ್ಮ ಶರೀರ ತನ್ನಷ್ಟಕ್ಕೆ ಚೇತರಿಸಿಕೊಳ್ಳಲು ಶುರು ಮಾಡಿದೆ. ಇದು ಕೇವಲ ಜ್ಯೋತಿಷ್ಯದ ಮಾತಲ್ಲ, ಇದು ಆಕಾಶದ ವಿಧಿ ಬರೆದ ಅಕ್ಷರ. ರಾಹು ಮತ್ತು ಕೇತು, ಈ ಎರಡು ಛಾಯಾಗ್ರಹಗಳ ಬಗ್ಗೆ ಹೇಳಲೇಬೇಕು. ರಾಹು ಎಂದರೆ ಅನಿರೀಕ್ಷಿತ ಬದಲಾವಣೆ, ಅಭ್ಯಾಸ, ಮೋಹ. ಕೇತು ಎಂದರೆ ವೈರಾಗ್ಯ, ಆಧ್ಯಾತ್ಮ, ರಹಸ್ಯ ಶಕ್ತಿ. ಈ ಎರಡು ಗ್ರಹಗಳು ಈಗ ಕನ್ಯಾ ರಾಶಿಗೆ ಒಂದು ವಿಶೇಷ ಸಂಕೇತ ಕಳಿಸುತ್ತಿವೆ. ರಾಹು ನಿಮ್ಮ ಹಳೆಯ ಕೆಟ್ಟ ಅಭ್ಯಾಸಗಳನ್ನು ತೊರೆಯಲು ಶಕ್ತಿ ಕೊಡುತ್ತಿದ್ದಾನೆ. ಕೇತು ನಿಮ್ಮ ಒಳಗಿನ ಚಿಕಿತ್ಸಾ ಶಕ್ತಿಯನ್ನು ಜಾಗೃತಗೊಳಿಸುತ್ತಿದ್ದಾನೆ. ಈ ಎರಡರ ಸಂಯೋಗ ಒಂದು ಅದ್ಭುತ ರೀತಿಯ ಆರೋಗ್ಯ ಪುನರುಜ್ಜೀವನ ತರುತ್ತಿದೆ. ಒಂದು ಕಾಲದಲ್ಲಿ ಅಸಾಧ್ಯ ಎನ್ನಿಸಿದ್ದ ಕೆಲವು ತೊಂದರೆಗಳು ಈಗ ಕರಗಲು ಶುರುವಾಗಿವೆ. ನೀವು ಬೆಳಿಗ್ಗೆ ಎದ್ದಾಗ ಮೊದಲಿಗಿಂತ ಸ್ವಲ್ಪ ಹಗುರ ಅನ್ನಿಸುತ್ತಿದೆ ಅಲ್ಲವೇ? ಅದೇ ಈ ಶಕ್ತಿಯ ಮೊದಲ ಅನುಭವ. ಗ್ರಹದಶೆ ಎಂದರೆ ಒಬ್ಬ ಮನುಷ್ಯನ ಜೀವನದ ಒಂದು ನಿರ್ದಿಷ್ಟ ಅಧ್ಯಾಯ. ಆ ಅಧ್ಯಾಯ ಯಾವ ಗ್ರಹದ ಅಡಿಯಲ್ಲಿ ನಡೆಯುತ್ತಿದೆ ಎಂಬುದರ ಮೇಲೆ ಆ ಮನುಷ್ಯನ ಅನುಭವ ನಿರ್ಧಾರವಾಗುತ್ತದೆ. ಕನ್ಯಾ ರಾಶಿಯ ಅನೇಕ ಜಾತಕರು ಈಗ ಒಂದು ಬಲಿಷ್ಠ ದಶೆಯ ಆರಂಭ ಕಾಣುತ್ತಿದ್ದಾರೆ. ಈ ದಶೆ ನಿಮ್ಮ ದೇಹಕ್ಕೆ, ಮನಸ್ಸಿಗೆ ಮತ್ತು ಆತ್ಮಕ್ಕೆ ಒಂದು ಹೊಸ ಜೀವ ಕೊಡಲು ಬಂದಿದೆ. ಈ ಗ್ರಹ ಸಂಚಾರ, ಈ ದಶೆಯ ಪ್ರಭಾವ ಮತ್ತು ಗ್ರಹ ಬಲದ ಒಟ್ಟು ಸಂಯೋಗ ಇವೆಲ್ಲ ಒಟ್ಟಾಗಿ ನಿಮ್ಮ ಜೀವನದಲ್ಲಿ ಒಂದು ಮಹಾ ಬದಲಾವಣೆ ತರಲು ಸಿದ್ಧವಾಗಿ ನಿಂತಿವೆ. ಇದನ್ನು ನೀವು ಗ್ರಹಿಸಬೇಕು, ಒಳಗೆ ತೆಗೆದುಕೊಳ್ಳಬೇಕು ಮತ್ತು ಅದಕ್ಕೆ ತಕ್ಕಂತೆ ಮನಸ್ಸು ಸಿದ್ಧ ಮಾಡಿಕೊಳ್ಳಬೇಕು. ಈಗ ಮೊದಲ ಘಟ್ಟಂ ಬರುತ್ತಿದೆ. அடுத்த ಬರುವ 7 ನಾಳುಗಳಲ್ಲಿ ನಿಮ್ಮ ಆರೋಗ್ಯ ಕ್ಷೇತ್ರದಲ್ಲಿ ಮೊದಲ ದೊಡ್ಡ ಸಂಕೇತ ಕಾಣಿಸಿಕೊಳ್ಳಲಿದೆ. ಇದು ಏನೆಂದರೆ, ನೀವು ಬಹಳ ದಿನಗಳಿಂದ ಅನುಭವಿಸಿದ ಒಂದು ನಿರ್ದಿಷ್ಟ ದೈಹಿಕ ತೊಂದರೆ, ಒಂದು ನಿರ್ದಿಷ್ಟ ನೋವು ಅಥವಾ ಒಂದು ನಿರ್ದಿಷ್ಟ ದಣಿವು, ಇದರಲ್ಲಿ ಒಂದು ಸ್ಪಷ್ಟ ಸುಧಾರಣೆ ಕಾಣಿಸಿಕೊಳ್ಳುತ್ತದೆ. ಇದು ಔಷಧದಿಂದ ಮಾತ್ರ ಆಗುತ್ತಿಲ್ಲ, ಇದು ಗ್ರಹ ಶಕ್ತಿಯ ಒಂದು ನೇರ ಫಲ. ನಿಮ್ಮ ದೇಹ ತನ್ನ ಒಳ ಚಿಕಿತ್ಸಾ ವ್ಯವಸ್ಥೆಯನ್ನು ಸಕ್ರಿಯಗೊಳಿಸಿಕೊಳ್ಳುತ್ತಿದೆ. ನೀವು ಒಬ್ಬ ಒಳ್ಳೆಯ ವೈದ್ಯರ ಬಳಿ ಹೋದರೆ ಅಲ್ಲಿ ಸಹ ಒಳ್ಳೆಯ ಸುದ್ದಿ ಸಿಗುವ ಸಾಧ್ಯತೆ ಹೆಚ್ಚಿದೆ. ಯಾಕೆಂದರೆ ಗ್ರಹ ನಿಮ್ಮ ಪರ ನಿಂತಿದ್ದಾರೆ. ಎರಡನೇ ಘಟ್ಟಂ, ಇದು ಇನ್ನೂ ಶಕ್ತಿಯುತ. அடுத்த 7ರಿಂದ 14 ನಾಳುಗಳ ಅವಧಿಯಲ್ಲಿ ನಿಮ್ಮ ಮಾನಸಿಕ ಸ್ಥಿತಿಯಲ್ಲಿ ಒಂದು ದೊಡ್ಡ ಬದಲಾವಣೆ ಆಗುತ್ತದೆ. ಕನ್ಯಾ ರಾಶಿಯ ಜನ ಅತಿ ಹೆಚ್ಚು ಆಲೋಚಿಸುತ್ತಾರೆ ಎಂದು ಹೇಳುತ್ತಾರೆ ಮತ್ತು ಅದು ನಿಜ. ಆ ಅತಿಯಾದ ಆಲೋಚನೆ, ಆ ರಾತ್ರಿ ನಿದ್ದೆ ಬಾರದ ಸಮಸ್ಯೆ, ಆ ಮನಸ್ಸು ಒಂದು ಕಡೆ ನಿಲ್ಲದ ಸ್ಥಿತಿ, ಇವೆಲ್ಲ ಈ ಕಾಲದಲ್ಲಿ ಕಡಿಮೆಯಾಗಲು ಶುರುವಾಗುತ್ತವೆ.
ನೀವು ಒಂದು ಸಂಜೆ ಮನಸ್ಸಿಗೆ ಅಸಾಧಾರಣ ಶಾಂತಿ ಅನ್ನಿಸಿದರೆ, ಅದ್ಯಾಕೋ ಹೃದಯ ಹಗುರ ಎನ್ನಿಸಿದರೆ, ಆ ಕ್ಷಣ ಗ್ರಹ ಶಕ್ತಿ ನಿಮ್ಮ ಮನಸ್ಸಿನ ಮೇಲೆ ಸ್ಪಷ್ಟ ಪ್ರಭಾವ ಬೀರಿದ ಕ್ಷಣ ಆ ಶಾಂತಿಯನ್ನು ಎದೆಯಲ್ಲಿ ತುಂಬಿಕೊಳ್ಳಿ. ಅದು ನಿಮ್ಮ ಗ್ರಹ ನಿಮಗೆ ಕಳಿಸಿದ ಒಂದು ಉಡುಗೊರೆ. 3ನೇ ಘಟ್ಟಂ, ಇದು ಎಲ್ಲಕ್ಕಿಂತ ಅದ್ಭುತ. அடுத்த 15 ನಾಳುಗಳ ಒಳಗೆ ನಿಮ್ಮ ಜೀವನದಲ್ಲಿ ಒಂದು ಅನಿರೀಕ್ಷಿತ ವ್ಯಕ್ತಿ, ಒಂದು ಅನಿರೀಕ್ಷಿತ ಮಾಹಿತಿ ಅಥವಾ ಒಂದು ಅನಿರೀಕ್ಷಿತ ಅವಕಾಶ ಬರಲಿದೆ. ಅದು ನೇರವಾಗಿ ನಿಮ್ಮ ಆರೋಗ್ಯ ಸುಧಾರಣೆಗೆ ಸಂಬಂಧಿಸಿದ್ದಾಗಿರುತ್ತದೆ. ಯಾರೋ ಒಬ್ಬರು ಒಂದು ಒಳ್ಳೆಯ ವೈದ್ಯ ಅಥವಾ ಚಿಕಿತ್ಸೆ ಹೇಳಿಕೊಡಬಹುದು, ಅಥವಾ ನೀವೇ ಒಂದು ಪುಸ್ತಕ ಓದಿ ಅಥವಾ ಒಂದು ವಿಡಿಯೋ ನೋಡಿ ನಿಮ್ಮ ಆರೋಗ್ಯ ಬದಲಾಗಲು ಸಹಕಾರಿಯಾದ ಮಾಹಿತಿ ಸಿಗಬಹುದು. ಇದನ್ನು ನಿರ್ಲಕ್ಷ್ಯ ಮಾಡಬೇಡಿ, ಏಕೆಂದರೆ ಗ್ರಹ ನಿಮ್ಮ ಜೀವನದ ಒಂದು ಬಾಗಿಲು ತೆರೆಯಲು ಹೊರಟಿದ್ದಾನೆ. ನೀವು ಆ ಬಾಗಿಲಿನ ಹೊಸ್ತಿಲ ಮೇಲೆ ಕಾಲಿಡಬೇಕು. ಈಗ ಕನ್ಯಾ ರಾಶಿಯ ವ್ಯಾಪಾರ ಮತ್ತು ಕೆಲಸದ ಕ್ಷೇತ್ರ ನೋಡೋಣ. ಆರೋಗ್ಯ ಸರಿಯಾಗಿದ್ದರೆ ಮಾತ್ರ ಕೆಲಸ ಸರಿಯಾಗಿ ಆಗುತ್ತದೆ ಅಲ್ಲವೇ? ಹಾಗಾಗಿ ಆರೋಗ್ಯ ಸುಧಾರಣೆಯ ನಂತರ ನಿಮ್ಮ ವೃತ್ತಿ ಕ್ಷೇತ್ರದಲ್ಲೂ ಒಂದು ಹೊಸ ಉತ್ಸಾಹ ಬರಲಿದೆ. ಕಳೆದ ಕೆಲವು ಕಾಲ ನೀವು ಕೆಲಸದಲ್ಲಿ ಮನಸ್ಸು ಹಚ್ಚಲಾಗದೆ ಇದ್ದಿದ್ದೀರಿ. ದೇಹ ದಣಿದಿರುವಾಗ ಮನಸ್ಸು ಹೇಗೆ ಸಕ್ರಿಯವಾಗಿರಲು ಸಾಧ್ಯ? ಆದರೆ ಈಗ ಗ್ರಹ ಶಕ್ತಿ ನಿಮ್ಮ ದೇಹಕ್ಕೆ ಹೊಸ ಶಕ್ತಿ ತುಂಬುತ್ತಿದೆ ಮತ್ತು ಆ ಶಕ್ತಿ ನಿಮ್ಮ ವೃತ್ತಿಯಲ್ಲೂ ಹೊಸ ಉತ್ಸಾಹ ಹುಟ್ಟಿಸಲಿದೆ. ನಿಮ್ಮ ಸಹೋದ್ಯೋಗಿಗಳು ನಿಮ್ಮಲ್ಲಿ ಒಂದು ಹೊಸ ಹೊಳಪು ಕಾಣಲು ಶುರುವಾಗುತ್ತಾರೆ. ನಿಮ್ಮ ಮೇಲಧಿಕಾರಿಗಳು ನಿಮ್ಮ ಕಾರ್ಯ ಸಾಮರ್ಥ್ಯವನ್ನು ಹೊಸ ದೃಷ್ಟಿಯಿಂದ ಗಮನಿಸಲು ಶುರುವಾಗುತ್ತಾರೆ. ವ್ಯಾಪಾರ ಮಾಡುವ ಕನ್ಯಾ ರಾಶಿಯ ಜಾತಕರಿಗೆ ಈ ಕಾಲ ಬಹಳ ಶುಭ. ಕಳೆದ ಕಾಲದಲ್ಲಿ ಆರೋಗ್ಯ ತೊಂದರೆಯಿಂದ ನೀವು ವ್ಯಾಪಾರದ ಕಡೆ ಸರಿಯಾಗಿ ಗಮನ ಹರಿಸಲಾಗಿಲ್ಲ. ಆದರೆ ಈಗ ಗ್ರಹಗಳು ನಿಮ್ಮ ದೇಹ ಸರಿ ಮಾಡುವ ಜೊತೆಗೆ ನಿಮ್ಮ ವ್ಯಾಪಾರಕ್ಕೂ ಶಕ್ತಿ ಕೊಡಲಿವೆ. ಒಂದು ಹೊಸ ಗ್ರಾಹಕ ಬರಬಹುದು, ಒಂದು ಹೊಸ ಒಪ್ಪಂದ ನಡೆಯಬಹುದು, ಒಂದು ಹೊಸ ಸಹಭಾಗಿತ್ವ ಶುರುವಾಗಬಹುದು. ಇದೆಲ್ಲ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಲಿದೆ. ಒಂದು ಮಾತು ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ, ನಿಮ್ಮ ಆರೋಗ್ಯವೇ ನಿಮ್ಮ ಅತ್ಯಂತ ದೊಡ್ಡ ಆಸ್ತಿ. ಅದು ಸರಿ ಇದ್ದರೆ ಹಣ, ಸಂಪತ್ತು, ಯಶಸ್ಸು ಎಲ್ಲ ಹಿಂದೆ ಬರುತ್ತವೆ. ಈಗ ಸಂಬಂಧ ಮತ್ತು ಪ್ರೀತಿಯ ಕ್ಷೇತ್ರ ನೋಡೋಣ. ಕನ್ಯಾ ರಾಶಿಯ ಜನ ತಮ್ಮ ಮನಸ್ಸನ್ನು ಸುಲಭವಾಗಿ ಹೊರಗೆ ಹೇಳಲಾರರು. ಒಳಗಡೆ ಎಷ್ಟು ಇದ್ದರೂ ಹೊರಗೆ ತೋರಿಸಲು ಅಳುಕು. ಇದು ನಿಮ್ಮ ಸ್ವಭಾವ. ಆದರೆ ಈ ಕಾಲದಲ್ಲಿ ನಿಮ್ಮ ಹೃದಯ ಒಂದು ಹೊಸ ಬೆಚ್ಚಗಿನ ಅನುಭವ ಪಡೆಯಲಿದೆ. ನಿಮ್ಮ ಜೀವನ ಸಂಗಾತಿ ಅಥವಾ ಪ್ರೀತಿಪಾತ್ರರು ನಿಮ್ಮ ಆರೋಗ್ಯ ಸುಧಾರಣೆ ನೋಡಿ ಹೆಚ್ಚು ಖುಷಿಪಡುತ್ತಾರೆ. ಅವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಇರುವ ಚಿಂತೆ ಕಡಿಮೆಯಾಗುತ್ತದೆ ಮತ್ತು ಆ ಖುಷಿ ನಿಮ್ಮ ಮನೆಯ ವಾತಾವರಣವನ್ನು ಬದಲಾಯಿಸುತ್ತದೆ. ಮನೆಯಲ್ಲಿ ನಗು ಮರಳುತ್ತದೆ, ಹಗುರ ಮಾತು ಕಾಣಿಸಿಕೊಳ್ಳುತ್ತದೆ, ಮನೆ ಮತ್ತೆ ಮನೆ ಆಗಲು ಶುರುವಾಗುತ್ತದೆ. ಇದು ಎಷ್ಟು ಮೌಲ್ಯಯುತ ಎಂದು ನಿಮಗೆ ತಿಳಿದೇ ಇದೆ. ವಿವಾಹ ಆಗದ ಕನ್ಯಾ ರಾಶಿಯ ಜಾತಕರಿಗೆ ಒಂದು ಮಾತು, ನಿಮ್ಮ ಆರೋಗ್ಯ ಸರಿಯಾಗುತ್ತಿದೆ ಎಂದು ಮನೆಯವರಿಗೂ ಸಂತೋಷ ಆಗುತ್ತದೆ. ಅದರ ಜೊತೆ ನಿಮ್ಮ ವಿವಾಹ ವಿಷಯದಲ್ಲೂ ಒಂದು ಚಲನೆ ಕಾಣಿಸಿಕೊಳ್ಳಬಹುದು. ನಿಮ್ಮ ತಂದೆ ತಾಯಿ ಅಥವಾ ಮನೆ ಹಿರಿಯರು ನಿಮ್ಮ ವಿವಾಹ ವಿಷಯದ ಬಗ್ಗೆ ಒಂದು ಹೊಸ ಮಾತು ಆರಂಭಿಸಬಹುದು. ಅದಕ್ಕೆ ಮುಕ್ತ ಮನಸ್ಸಿನಿಂದ ಕಿವಿ ಕೊಡಿ, ಯಾಕೆಂದರೆ ಈ ಕಾಲ ನಿಮ್ಮ ವೈಯಕ್ತಿಕ ಜೀವನಕ್ಕೂ ಒಂದು ಶುಭ ಸಂದೇಶ ತರುತ್ತಿದೆ. ಕುಟುಂಬ ಸಂಬಂಧದ ವಿಷಯಕ್ಕೆ ಬಂದರೆ ಕನ್ಯಾ ರಾಶಿಯ ಜನ ಕುಟುಂಬಕ್ಕಾಗಿ ಎಷ್ಟು ಕಷ್ಟಪಡುತ್ತಾರೆ ಎಂದು ಮಾತಿನಲ್ಲಿ ಹೇಳಲು ಸಾಧ್ಯವಿಲ್ಲ. ನಿಮ್ಮ ಕಷ್ಟ, ನಿಮ್ಮ ತ್ಯಾಗ ಇವೆಲ್ಲ ಈಗ ಫಲ ಕೊಡಲು ಶುರುವಾಗುತ್ತಿದೆ. ನಿಮ್ಮ ಮನೆಯಲ್ಲಿ ನೀವು ಕಾಳಜಿ ತೋರಿದ ವ್ಯಕ್ತಿಗಳು, ಅವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಒಂದು ವಿಶೇಷ ಗೌರವ ಹೆಚ್ಚಾಗುತ್ತಿದೆ. ಕೆಲವರ ಮನೆಯಲ್ಲಿ ಈ ಕಾಲ ಒಂದು ಸಂತೋಷ ಸಮಾರಂಭ, ಮದುವೆ ಅಥವಾ ಮಗು ಹುಟ್ಟುವ ಶುಭ ಸಮಾಚಾರ ಬರಬಹುದು. ಆ ಸಂತೋಷ ನಿಮ್ಮ ಮನಸ್ಸನ್ನು ಇನ್ನಷ್ಟು ಹಗುರ ಮಾಡುತ್ತದೆ ಮತ್ತು ಅದು ನಿಮ್ಮ ಆರೋಗ್ಯಕ್ಕೂ ಸಹಾಯ ಮಾಡುತ್ತದೆ. ಶಿಕ್ಷಣ ಕ್ಷೇತ್ರದಲ್ಲಿ ಇರುವ ಕನ್ಯಾ ರಾಶಿಯ ವಿದ್ಯಾರ್ಥಿಗಳಿಗೆ ಹೇಳಬೇಕಾದ್ದು ಇದೆ. ನೀವು ಕಳೆದ ಕಾಲದಲ್ಲಿ ಆರೋಗ್ಯ ಕಾರಣಕ್ಕಾಗಿ ಓದಿನಲ್ಲಿ ಗಮನ ಕೊಡಲು ಕಷ್ಟ ಆಗಿದ್ದರೆ ಈಗ ಅದು ಬದಲಾಗುತ್ತಿದೆ. ನಿಮ್ಮ ಮೆದುಳು ಈಗ ಹೆಚ್ಚು ಸ್ಪಷ್ಟವಾಗಿ ಕೆಲಸ ಮಾಡಲು ಶುರುವಾಗುತ್ತದೆ. ನೆನಪಿನ ಶಕ್ತಿ ಹೆಚ್ಚಾಗುತ್ತದೆ, ಏಕಾಗ್ರತೆ ಬರುತ್ತದೆ ಮತ್ತು ಓದಿದ್ದು ಒಳಗೆ ಉಳಿಯಲು ಶುರುವಾಗುತ್ತದೆ. ಇದು ಗ್ರಹ ಶಕ್ತಿಯ ನೇರ ಫಲ. ಈ ಕಾಲದಲ್ಲಿ ಓದಿದ್ದು ಫಲ ಕೊಡುತ್ತದೆ ಎಂದು ನಂಬಿ ಮತ್ತು ಪ್ರತಿದಿನ ಸ್ವಲ್ಪ ಹೆಚ್ಚು ಕಷ್ಟಪಡಿ, ಫಲ ಖಂಡಿತ ಸಿಗುತ್ತದೆ. ವಿದೇಶ ಸಂಬಂಧಿ ಅವಕಾಶಗಳ ಬಗ್ಗೆ ಹೇಳಬೇಕಾದರೆ, ಕೆಲವು ಕನ್ಯಾ ರಾಶಿಯ ಜಾತಕರಿಗೆ ಆರೋಗ್ಯ ಕಾರಣಕ್ಕಾಗಿ ವಿದೇಶ ಹೋಗಲಾಗದ ಸ್ಥಿತಿ ಇತ್ತು. ವೀಸಾ ಸಿಗದೆ ಹೋಯಿತು ಅಥವಾ ದೇಹ ಅನುಕೂಲ ಇಲ್ಲ ಎಂದು ಯಾರಾದರೂ ಹೇಳಿದರು. ಇಂಥ ಸನ್ನಿವೇಶ ಇತ್ತು. ಆದರೆ ಈಗ ಗ್ರಹ ಸಂಚಾರ ಬದಲಾಗುತ್ತಿದ್ದಂತೆ ವಿದೇಶ ಸಂಬಂಧಿ ಅಡ್ಡಿ ನಿಧಾನ ಕಡಿಮೆಯಾಗಲಿದೆ. ಒಂದು ಅವಕಾಶ ಬರಬಹುದು. ಅದು ಕೆಲಸಕ್ಕೆ ಸಂಬಂಧಿಸಿದ್ದಿರಬಹುದು, ಚಿಕಿತ್ಸೆಗೆ ಸಂಬಂಧಿಸಿದ್ದಿರಬಹುದು ಅಥವಾ ಶಿಕ್ಷಣಕ್ಕೆ ಸಂಬಂಧಿಸಿದ್ದಿರಬಹುದು. ಯಾವ ರೂಪದಲ್ಲಿ ಬಂದರೂ ಅದನ್ನು ಸ್ವೀಕರಿಸಿ. ಆಧ್ಯಾತ್ಮ ಮತ್ತು ಆಂತರಿಕ ಬೆಳವಣಿಗೆಯ ಬಗ್ಗೆ ಹೇಳಲೇಬೇಕು. ಕನ್ಯಾ ರಾಶಿಯ ಜನ ಸ್ವಭಾವತಃ ಆಧ್ಯಾತ್ಮದ ಕಡೆ ಒಲವು ತೋರುತ್ತಾರೆ. ಆದರೆ ದೇಹ ದಣಿದಿರುವಾಗ ಪ್ರಾರ್ಥನೆ, ಧ್ಯಾನ, ಪೂಜೆ ಇವ್ಯಾವೂ ಮನಸ್ಸಿನಲ್ಲಿ ಮುಳುಗಲು ಸಾಧ್ಯವಾಗಿರಲಿಲ್ಲ. ಆದರೆ ಈಗ ಕೇತು ಗ್ರಹ ನಿಮ್ಮ ಆಧ್ಯಾತ್ಮ ಶಕ್ತಿಯನ್ನು ಜಾಗೃತಗೊಳಿಸುತ್ತಿದ್ದಾನೆ. ಈ ಕಾಲದಲ್ಲಿ ಮಂತ್ರ ಜಪ, ಸ್ತೋತ್ರ ಪಠಣ ಅಥವಾ ಸ್ವಲ್ಪ ಸ್ಥಿರ ಧ್ಯಾನ ಮಾಡಿದರೆ ನಿಮ್ಮ ಆರೋಗ್ಯ ಸುಧಾರಣೆ ಮತ್ತಷ್ಟು ವೇಗ ಪಡೆಯುತ್ತದೆ.
ದೇವರ ಶಕ್ತಿ ಮತ್ತು ಗ್ರಹ ಶಕ್ತಿ ಒಟ್ಟಾಗಿ ಕೆಲಸ ಮಾಡಿದಾಗ ಮನುಷ್ಯ ಜೀವನದಲ್ಲಿ ಅದ್ಭುತ ಆಗಿಬಿಡುತ್ತದೆ. ಈ ನಿಜ ನಿಮ್ಮ ಜೀವನದಲ್ಲೂ ಸಾಬೀತು ಆಗಲಿದೆ. ಈಗ ಸ್ವಲ್ಪ ಎಚ್ಚರಿಕೆ ಮತ್ತು ಸವಾಲುಗಳ ಬಗ್ಗೆ ಮಾತಾಡೋಣ. ಯಾಕೆಂದರೆ ಎಲ್ಲ ಒಳ್ಳೆಯದೇ ಇರುತ್ತದೆ ಎಂದು ಹೇಳಿ ನಿಮ್ಮನ್ನು ನಿದ್ದೆ ಮಾಡಿಸಲು ಇಲ್ಲಿ ಬಂದಿಲ್ಲ. ಈ ಕಾಲದಲ್ಲಿ ಸಹ ಕೆಲವು ಸವಾಲುಗಳು ಇದ್ದೇ ಇರುತ್ತವೆ. ಶನಿಯ ಪ್ರಭಾವ ಕಡಿಮೆಯಾಗುತ್ತಿದ್ದರೂ ಕೆಲವು ಸ್ಥಾನಗಳಲ್ಲಿ ಅವನ ಕೆಲ ಒತ್ತಡ ಇನ್ನೂ ಇರುತ್ತದೆ. ಆಹಾರ ಪದ್ಧತಿ, ನಿದ್ರೆ ಮತ್ತು ದೈನಂದಿನ ದಿನಚರಿ ಇವುಗಳ ಬಗ್ಗೆ ಜಾಗರೂಕರಾಗಿರಿ. ಹೊಟ್ಟೆ ಮತ್ತು ಜೀರ್ಣ ಶಕ್ತಿ ಸಂಬಂಧಿ ತೊಂದರೆ ಇನ್ನೂ ಸ್ವಲ್ಪ ಕಾಲ ನಿಮ್ಮ ಗಮನ ಕೇಳುತ್ತಿರಬಹುದು. ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ. ಸರಿಯಾದ ಸಮಯಕ್ಕೆ ಊಟ, ಬೆಳಿಗ್ಗೆ ಸ್ವಲ್ಪ ಹೊತ್ತು ವಾಯು ವಿಹಾರ ಮತ್ತು ಒಳ್ಳೆಯ ನೀರು ಕುಡಿಯುವ ಅಭ್ಯಾಸ ಇವು ಈ ಕಾಲದ ಅತ್ಯಂತ ಮಹತ್ವದ ಆರೈಕೆ. ರಾಹುವಿನ ಒಂದು ಅಡ್ಡ ಪ್ರಭಾವ ಕನ್ಯಾ ರಾಶಿಯ ಮೇಲೆ ಈ ಕಾಲದಲ್ಲಿ ಕಾಣಿಸಿಕೊಳ್ಳಬಹುದು. ಅದು ಏನೆಂದರೆ ಹೊರಗಿನ ಕೆಟ್ಟ ಸ್ನೇಹಿತರ ಪ್ರಭಾವ. ಕೆಲವರು ನಿಮ್ಮ ಆರೋಗ್ಯ ಸುಧಾರಣೆ ವಿಷಯದಲ್ಲಿ ತಪ್ಪು ಸಲಹೆ ಕೊಡಬಹುದು, ಕೆಟ್ಟ ಔಷಧಿ ತೋರಿಸಬಹುದು ಅಥವಾ ನಿಮ್ಮ ಆರ್ಥಿಕ ಶಕ್ತಿ ದುರ್ಬಳಕೆ ಮಾಡಿಕೊಳ್ಳಲು ನೋಡಬಹುದು. ಹಾಗಾಗಿ ಯಾರ ಸಲಹೆ ತೆಗೆದುಕೊಳ್ಳುತ್ತೀರಿ, ಯಾರಿಗೆ ನಂಬಿಕೆ ತೋರಿಸುತ್ತೀರಿ, ಅದರ ಬಗ್ಗೆ ಬಹಳ ಎಚ್ಚರಿಕೆ ಇರಲಿ. ನಿಮ್ಮ ಒಳ ಮನಸ್ಸು ಹೇಳುವ ಮಾತನ್ನು ಕೇಳಿ. ಅದು ಎಂದಿಗೂ ನಿಮ್ಮನ್ನು ದಾರಿ ತಪ್ಪಿಸಲ್ಲ. ಈಗ ಪರಿಹಾರ ಮತ್ತು ಶಕ್ತಿ ಹೆಚ್ಚಿಸುವ ವಿಧಾನಗಳ ಬಗ್ಗೆ ಹೇಳೋಣ. ಕನ್ಯಾ ರಾಶಿಯ ಜಾತಕರಿಗೆ ಈ ಕಾಲದಲ್ಲಿ ಕೆಲವು ವಿಶೇಷ ಪರಿಹಾರ ಮಾಡಿದರೆ ಗ್ರಹ ಶಕ್ತಿ ಇನ್ನಷ್ಟು ಬಲವಾಗಿ ನಿಮ್ಮ ಕಡೆ ಕೆಲಸ ಮಾಡುತ್ತದೆ. ಮೊದಲ ವಿಷಯ, ಪ್ರತಿ ಶುಕ್ರವಾರ ದಿನ ಒಂದು ಹಸಿರು ಬಣ್ಣದ ಬಟ್ಟೆ ಧರಿಸಿ ಮನೆ ದೇವರ ಮುಂದೆ ಕೂತು 5 ನಿಮಿಷ ಶಾಂತಿಯಿಂದ ಕಣ್ಣು ಮುಚ್ಚಿ ಕುಳಿತುಕೊಳ್ಳಿ. ಮನಸ್ಸಿನಲ್ಲಿ ಒಂದೇ ಒಂದು ಆಸೆ ಇಟ್ಟುಕೊಳ್ಳಿ, ನನ್ನ ದೇಹ ಸಂಪೂರ್ಣ ಆರೋಗ್ಯವಾಗಲಿ ಎಂದು. ಆ ಒಂದು ಭಾವನೆ ನಿಮ್ಮ ಒಳಗಡೆ ತುಂಬಿಕೊಳ್ಳಲಿ. ಇದು ಸಣ್ಣ ಕ್ರಿಯೆ ಆಗಿ ಕಾಣಬಹುದು, ಆದರೆ ಇದರ ಶಕ್ತಿ ಅಸಾಧಾರಣ. ಎರಡನೇ ವಿಷಯ, ಪ್ರತಿದಿನ ಬೆಳಿಗ್ಗೆ ಎದ್ದಾಗ ಮೊಬೈಲ್ ನೋಡುವ ಮುಂಚೆ 1 ಲೋಟ ಬೆಚ್ಚಗಿನ ನೀರು ಕುಡಿಯಿರಿ. ಇದು ಕನ್ಯಾ ರಾಶಿಯ ಜೀರ್ಣ ಶಕ್ತಿ ಸಮಸ್ಯೆಗೆ ಬಹಳ ಉಪಯೋಗ. ಗ್ರಹ ಶಕ್ತಿ ಮತ್ತು ಈ ಸರಳ ಅಭ್ಯಾಸ ಒಟ್ಟಾದಾಗ ನಿಮ್ಮ ದೇಹ ಒಳಗಡೆ ಒಂದು ಶುದ್ಧೀಕರಣ ನಡೆಯುತ್ತದೆ. ಮೂರನೇ ವಿಷಯ, ಭಗವಾನ್ ವಿಷ್ಣುವಿನ ಅಥವಾ ಮಹಾಲಕ್ಷ್ಮಿಯ ಒಂದು ಸಣ್ಣ ಫೋಟೋ ನಿಮ್ಮ ಮನೆಯ ಪೂಜಾ ಸ್ಥಾನದಲ್ಲಿ ಇಟ್ಟು ಪ್ರತಿ ಗುರುವಾರ ಒಂದು ಹಳದಿ ಹೂ ಅರ್ಪಿಸಿ. ಯಾಕೆಂದರೆ ಕನ್ಯಾ ರಾಶಿಯ ಅಧಿಪತಿ ಬುಧ ಮತ್ತು ಗುರುಗ್ರಹ ಈಗ ಅನುಕೂಲ ಸ್ಥಾನದಲ್ಲಿರುವುದರಿಂದ ಈ ಎರಡರ ಸಂಯೋಗ ಫಲ ಕೊಡಲು ಸಿದ್ಧವಾಗಿ ನಿಂತಿದೆ. ನಾಲ್ಕನೇ ವಿಷಯ, ಒಂದು ವಿಷಯ ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ. ಕನ್ಯಾ ರಾಶಿಯ ಜನ ಬೇರೆಯವರ ಚಿಂತೆಯಲ್ಲಿ ತಮ್ಮ ಚಿಂತೆ ಮರೆತು ಬಿಡುತ್ತಾರೆ. ನಿಮ್ಮ ಮನೆಯ ಜನರ ಕಾಳಜಿ ತೆಗೆದುಕೊಳ್ಳುತ್ತಾ, ನಿಮ್ಮ ಕೆಲಸದ ಜವಾಬ್ದಾರಿ ನಿರ್ವಹಿಸುತ್ತಾ ನಿಮ್ಮ ಆರೋಗ್ಯ ಮರೆತೇ ಹೋಗುತ್ತದೆ. ಇದು ನಿಮ್ಮ ದೊಡ್ಡ ಗುಣ, ಆದರೆ ಈ ಕಾಲದಲ್ಲಿ ನಿಮ್ಮ ಆರೋಗ್ಯಕ್ಕೆ ಮೊದಲ ಆದ್ಯತೆ ಕೊಡಲು ಕಲಿಯಿರಿ. ಸ್ವಲ್ಪ ಸ್ವಾರ್ಥ ಮಾಡಿಕೊಳ್ಳಿ, ನಿಮ್ಮ ದೇಹಕ್ಕೆ ಸ್ವಲ್ಪ ಸಮಯ ಕೊಡಿ, ನಿಮ್ಮ ಮನಸ್ಸಿಗೆ ಸ್ವಲ್ಪ ವಿಶ್ರಾಂತಿ ಕೊಡಿ. ಇದು ಸ್ವಾರ್ಥ ಅಲ್ಲ, ಇದು ಬದುಕಿಗೆ ಅವಶ್ಯ. ಐದನೇ ಪರಿಹಾರ, ಪ್ರತಿ ಬುಧವಾರ ಹಸಿರು ಬಣ್ಣದ ಮೇಣಬತ್ತಿ ಅಥವಾ ದೀಪ ಹಚ್ಚಿ ಬುಧ ಗ್ರಹಕ್ಕೆ ಪ್ರಾರ್ಥನೆ ಮಾಡಿ. ಬುಧ ಕನ್ಯಾ ರಾಶಿಯ ಒಡೆಯ. ಅವನ ಆಶೀರ್ವಾದ ಪಡೆದರೆ ನಿಮ್ಮ ನರ ವ್ಯವಸ್ಥೆ, ಜೀರ್ಣಶಕ್ತಿ ಮತ್ತು ಮಾನಸಿಕ ಸ್ಥಿರತೆ ಒಟ್ಟಿಗೆ ಸರಿಯಾಗಲು ಶುರುವಾಗುತ್ತದೆ. ಇದನ್ನು ಕನಿಷ್ಠ 14 ಬುಧವಾರ ಮಾಡಿ ನೋಡಿ, ಫರ್ಕ್ ಖಂಡಿತ ಕಾಣಿಸುತ್ತದೆ. ಇನ್ನು ಮುಂದೆ ಆರ್ಥಿಕ ಸ್ಥಿತಿಯ ಬಗ್ಗೆ ಹೇಳೋಣ. ಆರೋಗ್ಯ ಮತ್ತು ಹಣ ಈ ಎರಡು ಒಂದಕ್ಕೊಂದು ಸಂಬಂಧಪಟ್ಟಿವೆ. ಕನ್ಯಾ ರಾಶಿಯ ಅನೇಕ ಜಾತಕರು ಆರೋಗ್ಯ ಸಮಸ್ಯೆಯಿಂದ ಕೆಲಸ ತಪ್ಪಿ ಹಣ ಕಳೆದುಕೊಂಡಿದ್ದಾರೆ ಅಥವಾ ಚಿಕಿತ್ಸೆಗೆ ಹಣ ಖರ್ಚಾಗಿ ಆರ್ಥಿಕ ಒತ್ತಡ ಅನುಭವಿಸಿದ್ದಾರೆ. ಆದರೆ ಈಗ ಆ ಒತ್ತಡ ಕ್ರಮೇಣ ಕಡಿಮೆಯಾಗಲಿದೆ. ದೇಹ ಸರಿಯಾದಂತೆ ಕೆಲಸ ಸರಿಯಾಗುತ್ತದೆ, ಕೆಲಸ ಸರಿಯಾದಂತೆ ಹಣ ಸರಿಯಾಗುತ್ತದೆ. ಈ ಒಂದು ಸರಪಳಿ ಈಗ ಮತ್ತೆ ಸರಿಯಾದ ದಿಕ್ಕಿನಲ್ಲಿ ತಿರುಗಲು ಶುರುವಾಗಿದೆ. ಒಂದು ಹೊಸ ಆದಾಯ ಮೂಲ ತೆರೆದುಕೊಳ್ಳಬಹುದು, ಅಥವಾ ಹಳೆಯ ಬಾಕಿ ಹಣ ಮರಳಿ ಬರಬಹುದು, ಅಥವಾ ನಿರೀಕ್ಷಿಸದ ಕಡೆಯಿಂದ ಒಂದು ಸಣ್ಣ ಆರ್ಥಿಕ ಸಹಾಯ ಸಿಗಬಹುದು. ಯಾವ ರೂಪದಲ್ಲಿ ಬಂದರೂ ಅದನ್ನು ಕೃತಜ್ಞತೆಯಿಂದ ಸ್ವೀಕರಿಸಿ. ಆದರೆ ಈ ಕಾಲದಲ್ಲಿ ದೊಡ್ಡ ಹೂಡಿಕೆ ಅಥವಾ ಅಪರಿಚಿತರ ಮಾತಿಗೆ ನಂಬಿ ಹಣ ಹಾಕುವ ಉದ್ಯಮ ಇವ್ಯಾವುದನ್ನೂ ಆತುರದಲ್ಲಿ ಮಾಡಬೇಡಿ. ರಾಹುವಿನ ಒಂದು ಛಾಯೆ ಇನ್ನೂ ಇರುವ ಕಾರಣ ಆರ್ಥಿಕ ವ್ಯವಹಾರದಲ್ಲಿ ಒಂದು ಎಚ್ಚರಬೇಕು. ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳಿ. ಗ್ರಹ ಶಕ್ತಿ ನಿಮ್ಮ ಪರ ಇದೆ ಎಂದ ಮಾತ್ರಕ್ಕೆ ಲಾಪರ್ವಾ ಆಗಬೇಡಿ. ಜಾಗ್ರತೆ ಮತ್ತು ಗ್ರಹ ಆಶೀರ್ವಾದ ಈ ಎರಡರ ಸಂಯೋಗ ಮಾತ್ರ ಒಳ್ಳೆಯ ಫಲ ಕೊಡುತ್ತದೆ. ಈಗ ಒಂದು ಅದ್ಭುತ ವಿಷಯ ಹೇಳಬೇಕಿದೆ. ಕನ್ಯಾ ರಾಶಿಗೆ ಈ ಕಾಲ ಏಕೆ ಇಷ್ಟು ವಿಶೇಷ ಎಂದು ನಿಮಗೆ ಇನ್ನೂ ಸರಿಯಾಗಿ ಅರ್ಥ ಆಗಿಲ್ಲ. ಹೇಳುತ್ತೇನೆ. 100% ನಡೆಯಲಿರುವ ಒಂದು ಅದ್ಭುತ ಎಂದರೆ ಕನ್ಯಾ ರಾಶಿಯ ಜಾತಕರ ಆಂತರಿಕ ಚಿಕಿತ್ಸಾ ಶಕ್ತಿ ಈಗ ತನ್ನ ಗರಿಷ್ಠ ಮಟ್ಟ ತಲುಪಿದೆ. ಇದು ಒಂದು ವೈಜ್ಞಾನಿಕ ಸಂಗತಿ ಮಾತ್ರ ಅಲ್ಲ, ಇದು ಜ್ಯೋತಿಷ್ಯ ಶಾಸ್ತ್ರ 100 ವರ್ಷಗಳ ಮೊದಲೇ ಗ್ರಂಥಗಳಲ್ಲಿ ದಾಖಲಿಸಿದ ಒಂದು ಸತ್ಯ. ಈ ಗ್ರಹ ಸ್ಥಿತಿ, ಈ ಗ್ರಹ ಸಂಯೋಗ, ಇದು 150 ವರ್ಷಗಳಿಗೊಮ್ಮೆ ಮಾತ್ರ ಬರುವ ಒಂದು ಅಪೂರ್ವ ಶಕ್ತಿ ತರಂಗ. ನಿಮ್ಮ ದೇಹ ಒಳಗಿನ ಪ್ರತಿ ಜೀವ ಕಣ ಈಗ ಒಂದು ದಿವ್ಯ ಶಕ್ತಿ ಸ್ವೀಕರಿಸುತ್ತಿದೆ. ಇದನ್ನು ನೀವು ಅನುಭವಿಸಬಹುದು.
ಕಣ್ಣು ಮುಚ್ಚಿ ಆಳವಾಗಿ ಉಸಿರು ತೆಗೆದುಕೊಂಡು ನಿಮ್ಮ ಶ್ವಾಸ ನಿಧಾನ ಮಾಡಿ ಒಂದು ಕ್ಷಣ ಸ್ಥಿರವಾಗಿ ಇರಿ. ಆ ಕ್ಷಣ ನಿಮ್ಮ ದೇಹ ಒಳಗಡೆ ಒಂದು ಬೆಚ್ಚಗಿನ ಅಲೆ ಹರಡಿದಂತೆ ಅನ್ನಿಸಿದರೆ ಅದೇ ಆ ಶಕ್ತಿ. ನಿಮ್ಮ ಶ್ವಾಸ, ನಿಮ್ಮ ಹೃದಯ ಬಡಿತ, ನಿಮ್ಮ ದೇಹದ ಒಳಗಿನ ಶಕ್ತಿ ಕೇಂದ್ರ ಇವೆಲ್ಲ ಈಗ ಒಂದು ಹೊಸ ಲಯದಲ್ಲಿ ಸಂಚರಿಸಲು ಶುರುವಾಗಿವೆ. ಕನ್ಯಾ ರಾಶಿಯ ಜಾತಕರು ದಯವಿಟ್ಟು ಒಂದು ಕೆಲಸ ಮಾಡಿ. ಈ ವಿಡಿಯೋ ನೋಡಿದ ನಂತರ ಇಂದು ರಾತ್ರಿ ಮಲಗುವ ಮೊದಲು ಒಂದು ಕ್ಷಣ ಒಂದು ಕಡೆ ನಿಂತು ದೇವರ ಮೇಲೆ ಸಂಪೂರ್ಣ ಭರವಸೆ ಇಟ್ಟು ಒಂದೇ ಒಂದು ಮಾತು ಹೇಳಿ, ನನ್ನ ದೇಹ ಸರಿಯಾಗುತ್ತಿದೆ, ನಾನು ಗುಣ ಆಗುತ್ತಿದ್ದೇನೆ, ದೇವರ ಆಶೀರ್ವಾದ ನನ್ನ ಮೇಲೆ ಇದೆ. ಈ 3 ಸಾಲು ನಿಮ್ಮ ಒಳ ಮನಸ್ಸಿಗೆ ಒಂದು ಸ್ಪಷ್ಟ ಸಂದೇಶ ಕಳಿಸುತ್ತದೆ ಮತ್ತು ನಿಮ್ಮ ದೇಹ ಅದನ್ನು ನಿಜ ಮಾಡಲು ಇನ್ನಷ್ಟು ಶ್ರಮಿಸುತ್ತದೆ. ಈ ಸಂದರ್ಭದಲ್ಲಿ ಒಂದು ಮಾತು ಮನಸ್ಸಿಗೆ ಬರುತ್ತದೆ: ಕನ್ಯಾ ರಾಶಿಯ ಜನ ಎಂದಿಗೂ ಸೋಲೊಪ್ಪಿಕೊಳ್ಳುವ ಜನ ಅಲ್ಲ. ಎಷ್ಟೇ ಕಷ್ಟ ಬಂದರೂ, ಎಷ್ಟೇ ನೋವು ಅನುಭವಿಸಿದರೂ ಒಳಗಡೆ ಒಂದು ಕಿಚ್ಚು ಉರಿಯುತ್ತಲೇ ಇರುತ್ತದೆ. ಆ ಕಿಚ್ಚು ನಿಮ್ಮ ಶಕ್ತಿ, ಆ ಉರಿ ನಿಮ್ಮ ಜೀವ ಶಕ್ತಿ. ಗ್ರಹ ಅದನ್ನು ತಿಳಿದಿದ್ದಾನೆ. ಅದಕ್ಕಾಗಿಯೇ ಅವನು ಈ ಕಾಲದಲ್ಲಿ ನಿಮ್ಮ ಕಡೆ ಬಂದಿದ್ದಾನೆ. ನೀವು ಒಬ್ಬಂಟಿ ಅಲ್ಲ ಎಂದು ತಿಳಿದುಕೊಳ್ಳಿ. ಆಕಾಶ ನಿಮ್ಮ ಪರ ನಿಂತಿದೆ, ನಕ್ಷತ್ರಗಳು ನಿಮ್ಮ ಕಡೆ ನೋಡುತ್ತಿವೆ ಮತ್ತು ಈ ಭೂಮಿ ಮೇಲೆ ನೀವು ಬದುಕಲು, ಆರೋಗ್ಯವಾಗಿ ಬಾಳಲು, ಸಂತೋಷವಾಗಿ ಇರಲು ಎಲ್ಲ ಅರ್ಹತೆ ನಿಮಗೆ ಇದೆ. ಕನ್ಯಾ ರಾಶಿಯ அடுத்த 15 ನಾಳುಗಳ ಒಟ್ಟು ಚಿತ್ರ ಹೀಗಿದೆ: ದೈಹಿಕ ಶಕ್ತಿ ಹೆಚ್ಚಾಗುತ್ತದೆ, ಮಾನಸಿಕ ಶಾಂತಿ ಬರುತ್ತದೆ, ಕೆಲಸದಲ್ಲಿ ಹೊಸ ಉತ್ಸಾಹ ಕಾಣಿಸಿಕೊಳ್ಳುತ್ತದೆ, ಮನೆಯಲ್ಲಿ ಸಂತೋಷ ಮರಳುತ್ತದೆ, ಆರ್ಥಿಕ ಒತ್ತಡ ಕಡಿಮೆಯಾಗಲು ಶುರುವಾಗುತ್ತದೆ ಮತ್ತು ಹೃದಯ ಒಂದು ಹೊಸ ಬೆಳಕು ಕಾಣಲು ಶುರುವಾಗುತ್ತದೆ. ಇದು ಕೇವಲ ಜ್ಯೋತಿಷ್ಯ ನುಡಿ ಅಲ್ಲ, ಇದು ಗ್ರಹ ಶಕ್ತಿ, ನಿಮ್ಮ ಕರ್ಮ ಬಲ ಮತ್ತು ದೇವರ ಆಶೀರ್ವಾದ, ಈ 3ರ ಒಟ್ಟು ಫಲ. ಇದನ್ನು ನಂಬಿ, ಇದಕ್ಕೆ ತಕ್ಕಂತೆ ಬದುಕಿ. ಒಂದು ಕಡೆ ಆರೋಗ್ಯ ಸುಧಾರಣೆಯಾಗುತ್ತಿರುವ ಈ ಕಾಲದಲ್ಲಿ ನಿಮ್ಮ ಆಧ್ಯಾತ್ಮ ಪಯಣವು ಒಂದು ಹೊಸ ಮಜಲಿಗೆ ಏರಲಿದೆ. ನೀವು ಬಾಲ್ಯದಲ್ಲಿ ಕಲಿತ ಯಾವುದಾದರೂ ಪ್ರಾರ್ಥನೆ ನೆನಪಿಸಿಕೊಳ್ಳಿ. ಅಜ್ಜ ಅಜ್ಜಿ ಹೇಳಿಕೊಟ್ಟ ಒಂದು ಸ್ತೋತ್ರ, ಒಂದು ಮಂತ್ರ, ಒಂದು ಹಾಡು, ಅದನ್ನು ಮತ್ತೆ ಹೇಳಲು ಶುರು ಮಾಡಿ. ಆ ಹಳೆಯ ನೆನಪು ನಿಮ್ಮ ಮನಸ್ಸಿಗೆ ಒಂದು ಅದ್ಭುತ ಶಾಂತಿ ತರುತ್ತದೆ ಮತ್ತು ಆ ಶಾಂತಿ ನಿಮ್ಮ ದೇಹಕ್ಕೂ ಹರಿಯುತ್ತದೆ. ಮನಸ್ಸು ಶಾಂತವಾದರೆ ದೇಹ ತಾನಾಗಿಯೇ ಗುಣ ಆಗಲು ಶುರು ಮಾಡುತ್ತದೆ. ಇದು ವೈಜ್ಞಾನಿಕ ಸತ್ಯ ಮತ್ತು ಇದು ಆಧ್ಯಾತ್ಮಿಕ ಸತ್ಯ ಕೂಡ. ಒಂದು ವಿಷಯ ಬಹಳ ಸ್ಪಷ್ಟವಾಗಿ ಹೇಳಬೇಕು: ಕನ್ಯಾ ರಾಶಿಯ ಜನ ತಮ್ಮ ಆರೋಗ್ಯ ವಿಷಯದಲ್ಲಿ ಹೆಚ್ಚು ಹೆಚ್ಚು ಆತಂಕ ಪಡುತ್ತಾರೆ ಮತ್ತು ಆ ಆತಂಕ ಸ್ವತಃ ಒಂದು ಕಾಯಿಲೆ ಆಗಿ ಬಿಡುತ್ತದೆ. ಇದನ್ನು ನಿಲ್ಲಿಸಬೇಕು. ಹೌದು, ಸಮಸ್ಯೆ ಇದೆ, ಆದರೆ ಪರಿಹಾರ ಸಹ ಇದೆ. ಹೌದು, ನೋವು ಇದೆ, ಆದರೆ ಗುಣ ಸಹ ಇದೆ. ಆ ನಂಬಿಕೆ ಮೊದಲು ನಿಮ್ಮ ಮನಸ್ಸಿನಲ್ಲಿ ಬೇರೂರಬೇಕು. ಒಂದು ಬೀಜ ಮೊದಲು ಮಣ್ಣಿನಲ್ಲಿ ಬಿದ್ದರೆ ಮಾತ್ರ ಗಿಡ ಹುಟ್ಟುತ್ತದೆ. ನಂಬಿಕೆ ಆ ಬೀಜ, ಗ್ರಹ ಶಕ್ತಿ ಆ ಮಣ್ಣು, ನಿಮ್ಮ ಕ್ರಮ ಆ ನೀರು. ಈ 3 ಸೇರಿದರೆ ಒಳ್ಳೆಯ ಆರೋಗ್ಯ ಎಂಬ ಗಿಡ ಖಂಡಿತ ಬೆಳೆಯುತ್ತದೆ. ಈ ಕಾಲದಲ್ಲಿ ನಿಮ್ಮ ಸುತ್ತ ಯಾರಾದರೂ ನಕಾರಾತ್ಮಕ ಮಾತನಾಡುತ್ತಿದ್ದರೆ, ನಿಮ್ಮ ಆರೋಗ್ಯ ಸರಿ ಆಗಲ್ಲ ಎಂದು ಹೇಳುತ್ತಿದ್ದರೆ, ನಿಮ್ಮ ಭರವಸೆ ತೆಗೆದುಕೊಳ್ಳಲು ನೋಡುತ್ತಿದ್ದರೆ, ಅಂಥವರಿಂದ ಒಂದು ಅಂತರ ಇಡಿ. ನಿಮ್ಮ ಶಕ್ತಿ ಕಳೆಯುವ ಜನ ನಿಮ್ಮ ಜೀವನದಲ್ಲಿ ಬೇಡ. ನಿಮ್ಮ ಶಕ್ತಿ ಹೆಚ್ಚಿಸುವ ಜನ, ನಿಮ್ಮ ಬಗ್ಗೆ ಒಳ್ಳೆಯ ಮಾತಾಡುವ ಜನ, ನಿಮ್ಮ ಜೊತೆ ನಿಜವಾಗಿ ಇರಲು ಬಯಸುವ ಜನ, ಇವರ ಸಂಘ ಈ ಕಾಲದಲ್ಲಿ ನಿಮ್ಮ ಔಷಧ. ಒಳ್ಳೆಯ ಸಂಘ ಒಳ್ಳೆಯ ಆರೋಗ್ಯ ಕೊಡುತ್ತದೆ. ಇದು ಜ್ಯೋತಿಷ್ಯ ಶಾಸ್ತ್ರ ಮತ್ತು ಜೀವನ ಶಾಸ್ತ್ರ ಎರಡರ ಒಟ್ಟು ಸಾರ. ಈಗ ಒಂದು ಕ್ಷಣ ನಿಲ್ಲಿ. ನಿಮ್ಮ ಎದೆಯ ಮೇಲೆ ಒಂದು ಕೈ ಇಟ್ಟುಕೊಳ್ಳಿ. ಹೃದಯ ಬಡಿಯುತ್ತಿದೆ ಎಂದು ಅನ್ನಿಸುತ್ತಿದೆಯೇ? ಅದು ನಿಮ್ಮ ಅಸ್ತಿತ್ವದ ಸಂಕೇತ. ಅದು ಬಡಿಯುತ್ತಿರುವ ತನಕ ನೀವು ಬದುಕಿದ್ದೀರಿ ಮತ್ತು ನೀವು ಬದುಕಿರುವ ತನಕ ಪವಾಡ ನಡೆಯಬಹುದು. ಗ್ರಹ ಶಕ್ತಿ ನಿಮ್ಮ ಈ ಹೃದಯ ಬಡಿತಕ್ಕೆ ಒಂದು ಹೊಸ ಲಯ ಕಲಿಸಲು ಬಂದಿದೆ. ಒಂದು ಆರೋಗ್ಯಕರ, ಸಂತೋಷಕ, ಶಾಂತ ಲಯ. ಅದನ್ನು ಸ್ವೀಕರಿಸಿ. ಕನ್ಯಾ ರಾಶಿಯ ಜಾತಕರೇ, ನೀವು ಈ ವಿಡಿಯೋ ಕೊನೆಯ ತನಕ ಬಂದಿದ್ದೀರಿ ಎಂದರೆ ನಿಮ್ಮ ಮನಸ್ಸಿನಲ್ಲಿ ಒಂದು ಆಸೆ ಇದೆ: ಗುಣ ಆಗಬೇಕು, ಸರಿಯಾಗಬೇಕು, ಹೊಸ ಜೀವನ ಪ್ರಾರಂಭಿಸಬೇಕು ಎಂದು. ಆ ಆಸೆ ಸಣ್ಣದಲ್ಲ, ಆ ಆಸೆಯೇ ನಿಮ್ಮ ಅತ್ಯಂತ ದೊಡ್ಡ ಶಕ್ತಿ. ಗ್ರಹ ಆ ಆಸೆ ಕಂಡಿದ್ದಾನೆ, ದೇವರು ಆ ಆಸೆ ಕೇಳಿದ್ದಾನೆ ಮತ್ತು ಈ ಆಕಾಶ ಆ ಆಸೆ ತುಂಬಲು ಸಿದ್ಧವಾಗಿ ನಿಂತಿದೆ. ನೀವು ಕೇವಲ ಒಂದು ಕೆಲಸ ಮಾಡಿ: ಪ್ರತಿದಿನ ಒಂದು ಹೆಜ್ಜೆ ಮುಂದೆ ಇಡಿ. ಒಂದು ಹೆಜ್ಜೆ ಸಾಕು, ಒಂದು ಕ್ಷಣ ಸಾಕು, ಒಂದು ಉಸಿರು ಸಾಕು. ಅಷ್ಟು ಮಾಡಿದರೆ ಗ್ರಹ ಉಳಿದ 10 ಹೆಜ್ಜೆ ಇಡುತ್ತಾನೆ. ಅಷ್ಟು ಮಾಡಿದರೆ ದೇವರ ಕೃಪೆ ನಿಮ್ಮ ಮೇಲೆ ಮಳೆಯಂತೆ ಸುರಿಯುತ್ತದೆ. ನಿಮ್ಮ ದೇಹ ಗುಣ ಆಗಲಿ, ನಿಮ್ಮ ಮನಸ್ಸು ಶಾಂತ ಆಗಲಿ, ನಿಮ್ಮ ಮನೆ ಸಂತೋಷ ತುಂಬಲಿ, ನಿಮ್ಮ ಜೀವನ ಒಂದು ಹೊಸ ಅಧ್ಯಾಯ ಶುರು ಮಾಡಲಿ. ನೀವು ಅನುಭವಿಸಿದ ಪ್ರತಿ ನೋವಿಗೂ ಈಗ ಫಲ ಸಿಗಲಿದೆ. ನೀವು ಸಹಿಸಿದ ಪ್ರತಿ ಕಷ್ಟಕ್ಕೂ ಈಗ ಬಹುಮಾನ ಬರಲಿದೆ. ನೀವು ಅತ್ತ ಪ್ರತಿ ಕಣ್ಣೀರಿಗೂ ಈಗ ನಗು ಮರಳಲಿದೆ. ಇದು ನನ್ನ ಮಾತು ಅಲ್ಲ, ಇದು ಗ್ರಹ ಶಕ್ತಿ ಹೇಳುತ್ತಿರುವ ಮಾತು. ಇದು ಜ್ಯೋತಿಷ್ಯ ಶಾಸ್ತ್ರ ಸಾರುತ್ತಿರುವ ಸತ್ಯ ಮತ್ತು ಇದು ಈ ಆಕಾಶ ಬರೆದ ನಿಮ್ಮ ವಿಧಿ. ಕನ್ಯಾ ರಾಶಿಯ ಜಾತಕರೇ, ನಿಮ್ಮ ಉತ್ತಮ ಕಾಲ ಈಗ ಆರಂಭವಾಗಿದೆ. ಇದನ್ನು ಎದೆ ತುಂಬ ನಂಬಿ, ಮನಸ್ಸು ತುಂಬ ಸ್ವೀಕರಿಸಿ ಮತ್ತು ದೇವರ ಹೆಸರಿನಲ್ಲಿ ಒಂದು ಹೊಸ ದಿನ ಶುರು ಮಾಡಿ.
ಮುಂದಿನ ಸಾರಿ ಇನ್ನಷ್ಟು ಆಳವಾದ ಇನ್ನಷ್ಟು ಶಕ್ತಿಯುತ ಸಂಗತಿ ಹೇಳಲು ಬರುತ್ತೇನೆ, ಅದನ್ನು ಕೇಳಲು ನೀವು ಸಿದ್ಧರಾಗಿರಿ.